ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಜನ ನೋಟ್ ಬ್ಯಾನ್ ನಿಂದಾದಂತಹ ಸಮಸ್ಯೆಯನ್ನ ತಡ್ಕೊಂಡಿದ್ದಾರೆ. ಆದರೆ ಇದೇ ನೆಪದಲ್ಲಿ ಕೇಂದ್ರ ಸರ್ಕಾರ ದಿನಕ್ಕೊಂದು ಕಠಿಣವಾದಂತಹ ರೂಲ್ಸ್ ಅನ್ನ ತಂದು ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಮದುವೆ ಸಮಾರಂಭಕ್ಕೆ ಪೋಷಕರು 2.5 ಲಕ್ಷ ರೂಪಾಯಿಯನ್ನ ತಮ್ಮ ಖಾತೆಯಿಂದ ಡ್ರಾ ಮಾಡಿಕೊಳ್ಳೋದಕ್ಕೆ RBI ಅನುಮತಿಯನ್ನ ನೀಡಿದೆ. ಇವತ್ತಿನಿಂದ ಹಣ ಡ್ರಾ ಮಾಡಿಕೊಳ್ಳಬಹುದು. ಆದ್ರೆ ಹಣ ಡ್ರಾ ಮಾಡಿಕೊಳ್ಳೋದಕ್ಕೆ RBI ಅತ್ಯಂತ ಬಿಗಿ ನಿಯಮಗಳನ್ನ ಜನರ ಮೇಲೆ ಹೇರಿದೆ. ಇದರಿಂದ ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ. ಆ ಬಿಗಿ ನಿಯಮಗಳ ಬಗ್ಗೆ ನ್ಯೂಸ್ ಕೆಫೆಯಲ್ಲಿ ಬೆಳಗ್ಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂತಹ HR ರಂಗನಾಥ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಹೊಸ ರೂಲ್ಸ್ ಹೀಗಿದೆ. ಮದುವೆ ನಿಶ್ಚಯ ಆಗಿರೋದಕ್ಕೆ ಲಗ್ನ ಪತ್ರಿಕೆ ಸೇರಿದಂತೆ ಪೂರಕ ದಾಖಲೆ ಒದಗಿಸಬೇಕು. ನೋ ಪ್ರಾಬ್ಲಮ್. ಮದುವೆ ಆಗದೇ ಇದ್ರೂ ನಾವು ಬೇಕಾದ್ರೆ ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಆಗ್ತಾನೆ ಕೊಡ್ತೀವಿ. ನಮಗೇನು ಬೇಜಾರಿಲ್ಲ. ನಮಗೆ ವಧು ಬಾರ್ ವರ ಇಬ್ಬರಲ್ಲಿ ಒಬ್ಬರ ಪೋಷಕರು ಮಾತ್ರ ಹಣ ತೆಗೆಯಬಹುದು. ಇಲ್ಲೇ ಬಂತು ಫಸ್ಟ್ ಏಟು. ಗಂಡಿನ ಕಡೆಯಿಂದ 2.5, ಹೆಣ್ಣಿನ ಕಡೆಯಿಂದ 2.5 ತೆಗಿಯ ಹಂಗಿಲ್ಲ. ಇಬ್ಬರು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ನೀವೊಂದು ಕಾಲು ತಗೊಳ್ಳಿ, ನಾವೊಂದು ಕಾಲು ತೆಗಿತೀವಿ ಅಂತನೋ, ಅಥವಾ ಇಲ್ಲ ವಧು ಕಡೆಯವರೇ ತನಗೆ ಜಾಸ್ತಿ ಖರ್ಚು ಮಾಡೋದು, ನೀವು 2 ತಗೊಳ್ಳಿ ನಾವು ಅರ್ಧ ಇಟ್ಕೋತೀವಿ ಅಂತನೋ, ಇಷ್ಟೇ ಮಾಡೋಕ್ಕಾಗೋದು ನಿಮ್ಮ ಕೈಯಲ್ಲಿ. ಇಬ್ಬರು ತೆಗಿಯೋಕ್ಕೆ ಬರೋಲ್ಲ. ಯಾರು ಒಬ್ಬರು ತೆಗಿಬೋದು ನಿಮ್ಮ ಬ್ಯಾಂಕಿನಿಂದ. ಅಲ್ಲಿಗೆ ಕಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಈಗ 2.5 ಲಕ್ಷ ನಗದನ್ನು ಯಾವ್ಯಾವ್ದು ಖರ್ಚು ಮಾಡ್ತಾ ಇದ್ದೀವಿ ಅಂತ ಒಂದು ಪಟ್ಟಿ ಕೊಡಬೇಕು. ಪಟ್ಟಿ ಕೊಡ್ಬೋದು, ನಮಗೇನು ಪಟ್ಟಿ ಕೊಡೋದೇನು ಬೇಜಾರಿಲ್ಲ. ಎಷ್ಟು ಬೇಕಾದ್ರೂ ಬರ್ಕೊಟ್ಬಿಡ್ತೀವಿ. ಯಾಕಂದರೆ 2.5 ಲಕ್ಷಕ್ಕೆ ಮದುವೆ ಅಂತೂ ಆಗೋದೇ ಇಲ್ಲ. ಲಾಗ ಹಾಕಿದ್ರೂ ಆಗಲ್ಲ ಇವತ್ತು ಸುಮಾರಾಗಿ ಮಾಡೋರಿಗೆ. ಹಾಗಾಗಿ ಏನು ಪಟ್ಟಿ ತೊಂದರೆ ಇಲ್ಲ. ಬೇಕಾದ್ರೆ ಒಂದೇ ಒಂದು ಹೆಸರು ಬರೆದ್ಬಿಟ್ರೆ ಆಯಿತು. ಚೌಲ್ಟ್ರಿ ಹೆಸರು ಬರೆದ್ಬಿಟ್ರೆ 2.5 ಲಕ್ಷ ಹೋಗೇ ಬಿಡುತ್ತೆ ಹೆಚ್ಚು ಕಡಿಮೆ. ಮದುವೆ ಹಾಲ್, ಅಡುಗೆಯವರು, ಹೀಗೆ ಮುಂಗಡ ಪಾವತಿ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು. ಅದು ಪ್ರಾಬ್ಲಮ್ ಇಲ್ಲ. ಹಣ ಸ್ವೀಕರಿಸುವ ವ್ಯಕ್ತಿಗೆ ಬ್ಯಾಂಕ್ನಲ್ಲಿ ಅಕೌಂಟ್ ಇಲ್ಲ ಎಂಬುದನ್ನು ಖಾತರಿಪಡಿಸಬೇಕು. ಅಂದರೆ ಕ್ಯಾಶಲ್ಲಿ ಯಾರಿಗಾರು ಕೊಡ್ತೀವಿ ಅಂದರೆ, ಉದಾಹರಣೆಗೆ ನನಗೆ ಕೊಟ್ಟರೆ ನೀವು ಕ್ಯಾಶಲ್ಲಿ, ನನ್ನ ಹತ್ರ ಅಕೌಂಟ್ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ನೀವು ನನ್ನ ಹತ್ರ ಅಕೌಂಟ್ ಇದ್ದರೂ ನನಗೆ ಕ್ಯಾಶ್ ಕೊಟ್ಟಾರೆ ಒಪ್ಪಲ್ಲ ಬ್ಯಾಂಕ್ನವರು. ಬ್ಯಾಂಕ್ನಲ್ಲಿ ಅಕೌಂಟ್ ಇಲ್ಲ ಅನ್ನೋದಾದರೆ ಕ್ಯಾಶ್ ಕೊಡಿ ಅಂತ ಅಂತಿದ್ದಾರೆ. ಅಕೌಂಟ್ ಹೊಂದಿದ ವ್ಯಕ್ತಿ ಅಥವಾ ಯಾರಿಗೆ ಆಗಲಿ ಆನ್ಲೈನ್ ಮೂಲಕ ಹಣನ ಟ್ರಾನ್ಸ್ಫರ್ ಮಾಡಿ ಅಂತಾರೆ. ಇದು ಆ್ಯಕ್ಚುಲಿ ಆಗಬಹುದು. ಇದು ಆಗಲಾರ್ದು ಅಂತೇನಿಲ್ಲ. ಚೌಲ್ಟ್ರಿಗೆ ಅಂದರೆ ಮದುವೆ ಮನೆ ಚೌಲ್ಟ್ರಿಗೆ ಛತ್ರಕ್ಕೆ ಕೊಡೋವಂಥ ದುಡ್ಡನ್ನು ಕ್ಯಾಶಲ್ಲೇ ಕೊಡಬೇಕಾಗಿಲ್ಲ. ಛತ್ರದವ್ರದ್ದು ಅಕೌಂಟ್ ಇರುತ್ತೆ, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಕೊಟ್ಟರಾಯಿತು. ಈಗ 50,000 ರೂಪಾಯಿ ಬಾಡಿಗೆ ಚೌಲ್ಟ್ರಿಗೆ ಅಂತಾದರೆ 50,000 ರೂಪಾಯಿನ ಅಕೌಂಟ್ ಟ್ರಾನ್ಸ್ಫರ್ ಕೊಡ್ಬೋದು. ಇದರಲ್ಲಿ ದೊಡ್ಡ ಪೇಮೆಂಟ್ಗಳನ್ನು ಹಣ ಕೊಡೋದನ್ನು, ಸಣ್ಣದು ಕಷ್ಟ ಆಗ್ಬೋದು. ನವೆಂಬರ್ 8ರ ನಂತರ ನಿಮ್ಮ ಅಕೌಂಟಿಗೆ ಬಂದ ಹಣನ ವಿಡ್ರಾ ಮಾಡೋಂಗಿಲ್ಲ. ಇಲ್ಲಿದೆ ನೋಡಿ, ಕರೆಕ್ಟಾಗಿ ಕಡ್ಡಿ ಇಟ್ಟರು. ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿಯವರು ಪ್ರಕಟ ಮಾಡಿದ್ದ ದಿನ ನೋಟುಗಳನ್ನು ಬ್ಯಾನ್ ಮಾಡಿ. ಅದಾದಮೇಲೆ ನಿಮ್ಮ ಮನೇಲಿ ಇದ್ದಿದ್ದು ಕ್ಯಾಶ್ ತೊಗೊಂಡೋಗಿ ಅಧಿಕೃತವಾಗಿದ್ದರೂ, ಸಕ್ರಮವಾದ ಹಣ ಆಗಿದ್ದರೂ, ದಗಾಕೋರ್ತನ ಹಣ ಅಲ್ಲದಿದ್ದರೂ, ನೀವೇನಾದರೂ 8ನೇ ತಾರೀಕು ತೊಗೊಂಡೋಗೋದನ್ನು ಆಮೇಲೆ ಡೆಪಾಸಿಟ್ ಮಾಡಿದ್ದರೆ ಆ ಹಣದ ಮೊತ್ತವನ್ನು, ಅಂದರೆ 8ಕ್ಕೆ ಮೊದಲು ನಿಮ್ಮ ಖಾತೆಯಲ್ಲಿ 5 ಲಕ್ಷ ಇತ್ತು ಅಂತ ಇಟ್ಕೊಳ್ಳೋಣ, ಅದರಲ್ಲಿ 2.5 ತೆಗಿಬೋದು. 8 ಆದಮೇಲೆ ನಿಮ್ಮ ಮನೇಲಿದ್ದಿದ್ದು 5 ಲಕ್ಷ ತೊಗೊಂಡೋಗಿ ನೀವು ಬ್ಯಾಂಕ್ಗೆ ಹಾಕಿದರೆ ಅದರಲ್ಲಿ ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ ನವೆಂಬರ್ 8ರ ಮೊದಲು ಇರುವ ಹಣ ತೆಗಿಬೋದು ಬೇಕಾದ್ರೆ. ಇನ್ನು 30ರವರೆಗೆ ಇದಕ್ಕೆಲ್ಲ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದು ವಿನಾಯಿತಿ ಅಲ್ಲ, ದಾಖಲೆ ಸಂಗ್ರಹಿಸಬೇಕು, ಕೇಳಿದಾಗ ಹಾಜರುಪಡಿಸಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಕಷ್ಟ ಇದೆ ಇದೆಲ್ಲ. ಇಷ್ಟೆಲ್ಲ ಫಾಲೋ ಮಾಡಿ ಯಾರು ಮದುವೆ ಮಾಡೋಕ್ಕೆ ಹೋಗ್ತಾರೆ? ಮದುವೆ ಮಾಡಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಇದಕ್ಕೆ ಹೋಗಲಾರರು ಜನ ಕಡಿಮೆ ಹೋಗೋರು. ಕೆಲವು ಲೆಕ್ಕ ಸಿಗಲ್ವಲ್ಲ ಸರ್, ಅದಕ್ಕೇನು ಮಾಡೋಣ ಅಂತಾರೆ. ಕ್ಯಾಶ್ ಕೊಡಿ ಅಂತಾರೆ. ಕ್ಯಾಶ್ ಕೊಡಿ ಅಂತಾರೆ. ಸರ್ ಅವ್ರಿಗೆ ಅಕೌಂಟ್ ಇದ್ದರೆ ಅಂತಾರೆ, ಅಕೌಂಟ್ಗೆ ಹಾಕಿ ಅಂತಾರೆ. ಇದು ಪ್ರಾಬ್ಲಮ್ ಆಗ್ಬೋದು. ಚೆಕ್ ಕೊಡಿ ಅಂತಾರೆ. ಇದೊಂದು ಪ್ರಾಬ್ಲಮ್ ಆಗ್ಬೋದು. ಇನ್ಮೇಲಿಂದ ಮದುವೆ ಮಾಡೋರು ಒಂದು ಬ್ಯಾಗಲ್ಲಿ ಇನ್ವಿಟೇಷನು, ಇನ್ನೊಂದು ಬ್ಯಾಗಲ್ಲಿ ಕ್ಯಾಶು, ಇನ್ನೊಂದು ಬ್ಯಾಗಲ್ಲಿ ಚೆಕ್ ಬುಕ್ಕು ಎಲ್ಲ ಇಟ್ಕೊಂಡು ಓಡಾಡ್ತಿರ್ಬೇಕು. ಯಾವ ಕಡೆಗೆ ಯಾವ್ದು ಬರುತ್ತೆ ಅದು ಬರೆದು ಕೊಡ್ತಾ ಇರೋದೆ. ಕೆಲವು ಲೆಕ್ಕಕ್ಕೆ ಸಿಗಲ್ಲ ಅನ್ನೋದು ನಮ್ಮವ್ರ ಲೆಕ್ಕಾಚಾರ. ಇದು ಮಂಗಳವಾದ್ಯ ನುಡಿಸೋರಿಗೆ ಹೆಂಗೆ ಸರ್ ಚೆಕ್ ಕೊಡೋದು? ಅರ್ಚಕರಿಗೆ ವರ ಆರತಿ ತಟ್ಟೆಗೆ ಹಾಕುವ ಹಣ, ಇದೆಲ್ಲ ಲೆಕ್ಕ ಹೆಂಗೆ ಸರ್ ಹಿಡಿದು ಇದೆಲ್ಲ ಚೆಕ್ ಅಂತ. ಆರತಿ ತಟ್ಟೆಗೆ ಚೆಕ್ ಹಾಕುವ ದಿನ ಏನಾದ್ರು ಬಂದು ಬಿಟ್ಟರೆ ಗತಿ ಏನು? ದೇವಸ್ಥಾನಗಳಲ್ಲಿ ಕಷ್ಟ ಇದೆ ಇದು ಪರಿಸ್ಥಿತಿ. ಒಂದು ದಿನ ಆ ರೂಲ್ ಏನಾದ್ರು ಬಂದುಬಿಟ್ರೆ, ಆರತಿ ದೇವರ ಮಂಗಳಾರತಿಗೆ ನೀವು ಇನ್ಮೇಲಿಂದ ಯಾರು ಕಾಸು ಹಾಕೋದಾದರೆ ಅದಕ್ಕೆ ಚೆಕ್ಕೆ ಹಾಕ್ಬೇಕು ಅಂತ ಆಗ್ಬಿಟ್ರೆ ಎಲ್ಲರೂ 500 ರೂಪೀಸ್, 100 ರೂಪೀಸ್, 50 ರೂಪೀಸ್, 20 ರೂಪೀಸ್ದು ಚೆಕ್ ಬರೆದಿಟ್ಟಿರ್ಬೇಕು. ತೆಗೆದು ಚೆಕ್ ಹಾಕೋದು ಒಳಗೆ. ಮಂಗಳವಾದ್ಯ ಆದಮೇಲೆ ಊಟಕ್ಕೆ ದಿಢೀರಾಗಿ ಬರೋ ಖರ್ಚನ್ನ ಡ್ರೈವರ್ಗಳಿಗೆ ಅಥವಾ ಯಾರಿಗೋ ಬಕ್ಷೀಸ್ ಕೊಡೋದನ್ನೆಲ್ಲ ಏನು ಮಾಡೋಣ? ತರಕಾರಿ, ಹೂವು, ಈ ಖರೀದಿಗೆ ನೀಡೋ ಹಣ, ಮದುವೆ ಮನೆ ಸ್ವಚ್ಛಗೊಳಿಸೋರಿಗೆ ಕೊಡೋ ಹಣ, ಜೊತೆ ಲೈಟ್ ಹಾಕಿದವ್ರಿಗೆ ಕೊಡೋ ಹಣ, ಜೊತೆ ಮೈಕಲ್ ಆಡಾಕೋರಿಗೆ ಕೊಡೋ ಹಣ, ಇದೆಲ್ಲ ಎಲ್ಲಿ ಕೊಡೋದು ಲೆಕ್ಕಾಚಾರ? ಚೆಕ್ಕಿಂಗ್ ಕೊಡೋದು ಇದಕ್ಕೆ ಅಂತಾರೆ. ಕಷ್ಟ ಇವೆಲ್ಲ ಚೆಕ್ ಕೊಡೋದು. ಹಾಗಾಗಿ ನಮ್ಮವ್ರು ಏನು ಮಾಡ್ತಾರೆ? ನಮ್ಮವ್ರೇನು ಮಾಡಲ್ಲ. ನಮ್ಮವ್ರು ಭಾಳ ಸರಳ. ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ, ಇದನ್ನೆಲ್ಲ ಮಾಡಿ ಒದ್ದಾಡೋ ಬದಲು ಮದುವೆನೇ ಮುಂದಕ್ಕೆ ಹಾಕೋದು ಒಳ್ಳೆಯದು ಅಂತ ನಮ್ಮವ್ರು ಹೇಳ್ತಿದ್ದಾರೆ. ಇಲ್ಲಿ ನನ್ನ ಹತ್ರ ಕೊಟ್ಟಿರೋದ್ರಲ್ಲಿ ನನ್ನ ಪ್ರಕಾರ ಮುಂದಕ್ಕೆ ಹಾಕಲ್ಲ ನಮ್ಮ ಜನ.
ಪ್ರಾಣ ಹೋದರೆ ಬೇಕಾದರೆ ಅದನ್ನಾರು ಬಿಟ್ಟಾರು. ಮದುವೆ ಡೇಟು ಟೈಮು ಮುಹೂರ್ತ ಸಿಕ್ಕಿಬಿಟ್ಟ ಮೇಲೆ ಲಾಗಾಕಿದ್ರು ಮುಂದಕ್ಕೆ ಹಾಕಲ್ಲ ಅವರು. ಜೀವ ಹೋದರೂ ಸರಿ ಮಾಡಿ ಮುಗಿಸ್ಬಿಡ್ತಾರೆ ಕೆಲಸನ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಭಾಳ ಸರಳ, ಸಣ್ಣದಾಗಿ ಬಡ್ಡಿ ಕಡೆಗೆ ಹೋಗ್ತಾರೆ. ಎಲ್ಲರೂ ಒಂದು ಕಡೆ ಬಡ್ಡಿಗೆ ಹೋಗಿ ಬಡ್ಡಿಗೆ ದುಡ್ಡು ತಂದು ಬಿಡ್ತಾರೆ. ದುಡ್ಡು ತಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತಾರೆ. ಆಮೇಲೆ ಬಡ್ಡಿ ಸಮೇತ ಆ ದುಡ್ಡನ್ನು ಬೇರೆ ರೂಪದಲ್ಲೋ ಅಥವಾ ಬ್ಯಾಂಕಲ್ಲೆಲ್ಲ ಈಸ್ ಔಟ್ ಆದಮೇಲೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ತೆಗೆದು ಕೊಡ್ತಾರೆ. ಇಲ್ಲಿ ರಿಲೇಟಿವ್ಸು ಫ್ರೆಂಡ್ಸು ಇವ್ರ ಕೈಯಲ್ಲಿ ನೀನೊಂದು 50 ಕೊಟ್ಟಿರು, ನೀನೊಂದು 25 ಕೊಟ್ಟಿರು, ನೀನೊಂದು 1 ಕೊಟ್ಟಿರು ಅಂತಂದ್ಬಿಟ್ಟು ಇಸ್ಕೊಂಡಿರ್ತಾರೆ, ಮುಗಿಸ್ಕೋತಾರೆ. ಭಾಳ ಜನ 100ರಲ್ಲಿ 95 ಜನ ಬ್ಯಾಂಕ್ಗೆ ಹೋಗಿ ಇಷ್ಟೊಂದು ಫಾಲೋ ಮಾಡಿ ದುಡ್ಡನ್ನು ತಗೊಳ್ಳೋದು ಕಷ್ಟ. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.